ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಸೇರಿರುವಂತಹ ದರ್ಶನ್ ಈಗ ಜೈಲಿನಿಂದ ಹೊರಬರಲು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಪರಪ್ಪನ ಅಪಂಚರದಿಂದ ಪಾರಾಗೋದಕ್ಕೆ ಕಾಟೇರ್ ಹಲವಾರು ತಂತ್ರಗಳನ್ನು ರೂಪಿಸಿಕೊಳ್ತಾ ಇದ್ದಾರೆ. ಆದರೂ ದರ್ಶನ್ ಮತ್ತೆ ಗ್ಯಾಂಗ್ನಿಂದ ಕಾನೂನು ಹೋರಾಟ ತೀವ್ರವಾಗ್ತಾ ಇದೆ. ಈ ಹಿಂದಿನ ಆದೇಶ ಮರುಪರಿಶೀಲಿಸುವಂತೆ ಮೇಲ್ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಇತ್ತ ಸುಪ್ರೀಂ ಹಳೆ ಆದೇಶದ ಬಗ್ಗೆ ದರ್ಶನ್ ಮೇಲ್ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಜೈಲಿನಿಂದ ಹೊರಬರೋದಕ್ಕೆ ದರ್ಶನ್ ಅವರು ಹರಸಾಹಸವನ್ನ ಪಡ್ತಾ ಇದ್ರು. ದರ್ಶನ್ ಮತ್ತೆ ಗ್ಯಾಂಗ್ನಿಂದ ಕಾನೂನು ಹೋರಾಟ ಏನಿದೆ ಅದು ತೀವ್ರವಾಗ್ತಾ ಇದೆ. ಈ ಹಿಂದಿನ ಆದೇಶ ಏನಿತ್ತು ಅದನ್ನ ಮರುಪರಿಶೀಲಿಸುವಂತೆ ಮೇಲ್ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ದರ್ಶನ್. ಸುಪ್ರೀಂನ ಹಳೆ ಆದೇಶದ ಬಗ್ಗೆ ದರ್ಶನ್ ಮೇಲ್ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ವರ್ಷದೊಳಗೆ ವಿಚಾರಣೆಯನ್ನ ಮುಗಿಸಲು ಸುಪ್ರೀಂ ಸೂಚನೆ ಕೊಟ್ಟಿತ್ತು. ವರ್ಷದೊಳಗಡೆ 60 ಸಾಕ್ಷಿ ವಿಚಾರಣೆಯನ್ನ ನಡೆಸಿ ಎಂದಿದ್ದ ಸುಪ್ರೀಂಗೆ ಮೇ 15ರ ಆದೇಶದ ಷರತ್ತುಗಳ ಮರುಪರಿಶೀಲನೆಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ದರ್ಶನ್ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. 1 ವರ್ಷದ ಕಾಲಾವಕಾಶ ಗಡುವು ಕಡಿಮೆ ಮಾಡಿ, 60 ಸಾಕ್ಷಿಗಳ ವಿಚಾರಣೆ ತುಂಬಾ ಸಮಯ ಹಿಡಿಯುತ್ತೆ, ಹೀಗಾಗಿ ಸಾಕ್ಷಿಗಳ ಸಂಖ್ಯೆಯನ್ನೂ ಕೂಡ ಕಡಿಮೆ ಮಾಡಿ ಅಂತ ಹೇಳಿ ಮೇಲ್ಮನವಿಯನ್ನ ಮಾಡಿಕೊಂಡಿದ್ದಾರೆ ದರ್ಶನ್. ಶೀಘ್ರದಲ್ಲೇ ನಡೆಯಲಿದೆ ದರ್ಶನ್ ಅರ್ಜಿ ವಿಚಾರಣೆ. ದರ್ಶನ್ ಪರವಾಗಿ ಹಿರಿಯ ವಕೀಲ ಹಶ್ಮತ್ ಪಾಷಾ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಪೀಠದ ಮುಂದೆ ಬರಬಹುದು. ಜಡ್ಜ್ ಕಚೇರಿಯಲ್ಲಿ ಇತ್ಯರ್ಥ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಏನು ಈ 60 ಸಾಕ್ಷಿಗಳ ವಿಚಾರಣೆಯನ್ನ ಮಾಡಬೇಕು ಅಂತಂದ್ರೆ 1 ವರ್ಷದಲ್ಲಂತೂ ಸಾಮಾನ್ಯವಾಗಿ ಆಗೋದೇ ಇಲ್ಲ. ಯಾಕಂದ್ರೆ ಒಬ್ಬೊಬ್ಬರಿಗೆ ಸಾಕ್ಷಿಯನ್ನು ಹೇಳಬೇಕು ಅಂದ್ರೆ ಅವರಿಗೆ ನಾವು ಡೇಟ್ ಕೊಡದೇನು ಸಾಕ್ಷಿಯನ್ನು ಹೇಳಿಸ್ಬೇಕು ಅಂತಂದ್ರೆ ಬರೋಬ್ಬರಿ 1 ಇಲ್ಲ 2 ಡೇಟಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳಿಗೆ ಅಂದ್ರೆ ಒಬ್ಬೊಬ್ಬ ಆ ಒಂದು ಎವಿಡೆನ್ಸ್ ಯಾರಿರ್ತಾರೆ ಅವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ದಿನ ಅಂತ ಹೋದ್ರೂ ಕೂಡ ಅಥವಾ 1-2 ದಿನ ಅಂತ ಹೋದ್ರೂ ಕೂಡ 60 ಸಾಕ್ಷಿಗಳನ್ನ 1 ವರ್ಷದೊಳಗೆ ಮುಗಿಸೋದು ಅಸಾಧ್ಯ. ಯಾವುದೇ ಕಾರಣಕ್ಕೂ ಅದು ಮೇಲ್ನೋಟಕ್ಕಂತೂ ಈ ಒಂದು ವಿಚಾರದಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಸುಮ್ಮನೆ ಕೇಳೋಕ್ಕಂತೂ ವಿಚಾರಣೆ ಮಾಡೋಕ್ಕಂತೂ ಅವ್ರನ್ನ ಆಗೋದೇ ಇಲ್ಲ ಎವಿಡೆನ್ಸ್ಗಳನ್ನ. ಸೊ ಹಾಗಾಗಿ 1 ವರ್ಷ ಅಂತೂ ಆಗೋದೇ ಇಲ್ಲ, ಅದಕ್ಕೆ ಮೀರು ಕೂಡ ಆಗಬಹುದು. ಆಗ ಈ ಒಂದು ಬೇಲ್ ವಿಚಾರವಾಗಿ ಮಾತನಾಡ್ತೇನೆ ಅಂತ ಸುಪ್ರೀಂ ಮಾತನಾಡಿತ್ತು, ಈ ಹಿಂದೆ ಹೇಳಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಅವರಿಂದ ಮೇಲ್ಮನವಿ ಏನು ಬರ್ತಾ ಇದೆ ಅಂತಂದ್ರೆ 1 ವರ್ಷ ಅಂತ ಕಾಲಾವಕಾಶ ಕೊಟ್ಟಿದಾರಲ್ಲ ಆ ಒಂದು ಕಾಲಾವಕಾಶವನ್ನು ಕಡಿಮೆ ಮಾಡ್ಕೊಳ್ಳಿ, ಕಡಿಮೆ ಮಾಡಿ. ಆ್ಯಕ್ಚುಲಿ 60 ಸಾಕ್ಷಿಗಳ ವಿಚಾರಣೆ ಏನಿದೆ ಅದು ತುಂಬ ಸಮಯ ಹಿಡಿದು ಬಿಡುತ್ತೆ, 1 ವರ್ಷದಲ್ಲಿ ಆಗೋದಿಲ್ಲ. ಹಾಗಾಗಿ ಸಾಕ್ಷಿಗಳ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡಿ ಅಂತ ಹೇಳಿ ಮೇಲ್ಮನವಿಯನ್ನು ಮಾಡಿಕೊಂಡಿರೋದು. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಶೀಘ್ರದಲ್ಲೇ ಈಗ ದರ್ಶನ್ ಅವರ ಒಂದು ಅರ್ಜಿ ವಿಚಾರಣೆ ನಡೆಯುತ್ತೆ. ಏನೇನು ಅರ್ಜಿಯಲ್ಲಿ ಉಲ್ಲೇಖವಾಗಿದೆ ಮತ್ತೆ ದರ್ಶನ್ ಅವರು ಪಾಪ ಒದ್ದಾಡ್ತಿದ್ದಾರೆ ಜೈಲಿಂದ ಹೊರಬರೋದಕ್ಕೆ, ಮತ್ತಷ್ಟು ಅಪ್ಡೇಟ್ ಕೊಡಿ ಇದ್ರ ಬಗ್ಗೆ. ಏನ್ ಮೇ 15ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ತೀರ್ಪು ಬರುತ್ತೆ. 60 ಪ್ರಮುಖ ಸಾಕ್ಷಿಗಳನ್ನು ಒಳಗೊಂಡಂತೆ ಈ ಒಂದು ಕೇಸನ್ನ 1 ವರ್ಷದ ಒಳಗಡೆ ವಿಚಾರಣೆಯನ್ನ ಮುಗಿಸಿ ಅಲ್ಲಿವರೆಗೂ ಕೂಡ ಬೇಲ್ ಅಂದ್ರೆ ಜಾಮೀನಿನ ಅರ್ಜಿಯನ್ನ ನಾವು ಇತ್ಯರ್ಥಪಡಿಸೋದಿಲ್ಲ. ನಂತರದಲ್ಲಿ ಬೇಕಾದ್ರೆ ನೀವು ಬನ್ನಿ ನೋಡೋಣ. 1 ವರ್ಷ ನಂತರದಲ್ಲಿ ಏನಾಗಿದೆ ಪ್ರೋಗ್ರೆಸ್ ಅನ್ನುವಂಥದ್ದನ್ನ ಹೈಕೋರ್ಟ್ಗೆ ಸಲ್ಲಿಸಬೇಕಾಗುತ್ತೆ ಅನ್ನುವಂಥದ್ದನ್ನ ಟ್ರಯಲ್ ಕೋರ್ಟ್ಗೆ ಸೂಚನೆ ಮಾಡಿರುವಂತದ್ದು. ಇದು ಈಗ ದರ್ಶನ್ ಮತ್ತೊಂದು ಪ್ರಯತ್ನ ಎನ್ನುವಂತೆ ಸುಪ್ರೀಂ ಕೋರ್ಟ್ ಕದವನ್ನು ತಟ್ಟಿದ್ದಾರೆ. 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ, 1 ವರ್ಷದ ಕಾಲಾವಧಿ, ಇದೆಲ್ಲವನ್ನೂ ಕೂಡ ಮರುಪರಿಶೀಲನೆ ಮಾಡಿ. ಯಾಕೆಂತ ಹೇಳಿದ್ರೆ 60 ಸಾಕ್ಷಿಗಳ ವಿಚಾರಣೆ ಅಷ್ಟು ಸುಲಭವಾಗಿ ಅಷ್ಟು ಬೇಗವಾಗಿ ಮುಗಿಯೋ ಸಾಧ್ಯತೆಗಳಿಲ್ಲ. ಮತ್ತೆ ಈ ಸಾಕ್ಷಿಗಳ ವಿಚಾರಣೆಯಲ್ಲೂ ಕೂಡ ಅದರಲ್ಲೂ ಕೂಡ ಮತ್ತಷ್ಟು ಕಡಿಮೆಯನ್ನ ಮಾಡಿ ಪ್ರಮುಖ ಎನ್ನುವಂತಹ ಒಂದು ಸಾಕ್ಷಿಗಳನ್ನ ಅಂದ್ರೆ 15-20 ಸಾಕ್ಷಿಗಳ ವಿಚಾರಣೆಯ ನಂತರದಲ್ಲಿ ಏನು ಕೇಸಿನ ಸ್ಟೇಟಸ್ ಬರುತ್ತೆ, ಏನ್ ಇರುತ್ತೆ ಅಲ್ಲಿ ಆನಂತರದಲ್ಲಿ ಈ ಒಂದು ಕೇಸನ್ನ ನನ್ನ ಜಾಮೀನು ಅರ್ಜಿನ ಪರಿಗಣಿಸುವ ರೀತಿಯಲ್ಲಿ ಒಂದು ಪರಿಷ್ಕರಣೆ ಮಾಡಿ ಆದೇಶ ಕೊಡಿ ಅನ್ನುವಂತ ಮನವಿಯನ್ನ ಈಗ ಸುಪ್ರೀಂ ಕೋರ್ಟ್ಗೆ ಮತ್ತೊಮ್ಮೆ ಮಾಡ್ಕೊಂಡಿರುವಂತದ್ದು ದರ್ಶನ್. ಹಾಗಾಗಿ ಈಗ ಈ ಒಂದು ಮನವಿಯನ್ನ ಕೋರ್ಟ್ ಪೀಠದ ಮುಂದೆ ಬರುತ್ತಾ ಅಥವಾ ಅದು ಜಡ್ಜ್ನ ನ್ಯಾಯಮೂರ್ತಿಗಳ ಕಚೇರಿಯಲ್ಲೇ ಇತ್ಯರ್ಥ ಆಗುತ್ತಾ ಕಾದ್ ನೋಡ್ಬೇಕಾಗುತ್ತೆ. ಈಗ ಮೇಲ್ಮನವಿ ಅಂತೂ ಸಲ್ಲಿಸಿದ್ದಾರೆ. ಮೇಲ್ಮನವಿಯ ಅರ್ಜಿ ಅದು ಯಾವ ರೀತಿಯಲ್ಲಿ
ಸುಪ್ರೀಂ ಕೋರ್ಟ್ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ ಇಂಚರ. ಈ ಒಂದು ವರ್ಷದ ಕಾಲಾವಧಿ ಅಂತ ಏನ್ ನಿಗದಿ ಮಾಡಿದ್ದಾರೆ ಅದನ್ನ ಮತ್ತೊಮ್ಮೆ ಪರಿಗಣಿಸಿ ಮರುಪರಿಶೀಲನೆ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊಂಡಿರುವಂತದ್ದು ದರ್ಶನ್. ಸೊ ಹಾಗಾಗಿ ಈಗ ಅವರ ವಕೀಲರ ಜೊತೆಗೆ ಅಂದ್ರೆ ಈಗಷ್ಟೇನೆ ವಕೀಲರು ಕೂಡ ಬದಲಾಗಿದ್ದಾರೆ. ಏನು ಡೇ 1 ಇಂದ ಇದ್ದಂತ ಸುನಿಲ್ ಕುಮಾರ್ ಏನಿದ್ದಾರೆ ಅವರು ಕೂಡ ಸ್ಟೆಪ್ ಡೌನ್ ಆಗಿದ್ದಾರೆ. ಈ ಹಿಂದೆ ಹೈಕೋರ್ಟ್ ನಲ್ಲಿ ಕೂಡ ಹೇಳಿದ್ರು, ನಾನು ಈ ಒಂದು ದರ್ಶನ್ ಕೇಸ್ ನಿಂದಾಗಿ ಹಿಂಸರಿತಾ ಇದ್ದೀನಿ, ರಿಟೈರ್ಮೆಂಟ್ ತಗೊಳ್ತಾ ಇದ್ದೀನಿ ಅಂತ. ಸೊ ಈ ಹಿನ್ನೆಲೆಯಲ್ಲಿ ಹೊಸ ವಕೀಲರನ್ನು ಕೂಡ ನೇಮಿಸಿಕೊಂಡಿದ್ದಾರೆ. ಈಗ ಮೇಲ್ಮನವಿಯ ಅರ್ಜಿ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅನ್ನುವಂಥದ್ದೇ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಒಂದು ಅರ್ಜಿಯನ್ನ ಮತ್ತೊಮ್ಮೆ ತಳ್ಳಿ ಹಾಕಿದ್ರೆ 1 ವರ್ಷದ ತನಕ ಮತ್ತೆ ಯಾವುದೇ ಕಾರಣಕ್ಕೂ ಹೋಗುವಂತ ಅವಕಾಶಗಳು ಕಾನೂನಿನ ಒಳಗಡೆ ಇರೋದಿಲ್ಲ. ಹಾಗಾಗಿ ಈಗ ಏನು ಮೇ 15 ನಂತರದಲ್ಲಿ ಮತ್ತೆ ಇಷ್ಟು ಬೇಗ 1.5-2 ತಿಂಗಳ ಅವಧಿಯ ಒಳಗಡೆ ಮತ್ತೆ ಮೇಲ್ಮನವಿಯನ್ನ ಸಲ್ಲಿಸ್ಕೊಂಡಿರೋದೇನಿದೆ ಅದು ಎಷ್ಟರ ಮಟ್ಟಿಗೆ ಸುಪ್ರೀಂ ಕೋರ್ಟ್ ಅಲೋ ಮಾಡುತ್ತೆ ಅನ್ನುವಂಥದ್ದು ಅನುಮಾನ ಅನ್ನುವಂಥದ್ದನ್ನ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ. ಇದೊಂದು ಪ್ರಯತ್ನ ಅನ್ನುವಂತೆ ದರ್ಶನ್ ಈಗ ಮರು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ಇಂಚರ. ಓಕೆ ಶಿವು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.